ಹಾಯ್ ಗೈಸ್ ವಾಟ್ಸ್ಆಪ್ ಹೇಗಿದ್ರೆ ಏನ್ ಸಮಾಚಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವಾಟ್ಸ್ಆಪ್ ಅಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಕ್ರಶ್ಗೆ ಫೋಟೋ ಕಳಿಸು ಅಂತ ಹೇಳಿದಾಗ ಕೆಲವೊಂದ್ಸಲ V1s ಕಳಿಸ್ಬಿಡ್ತಾರೆ. ಆ ಫೋಟೋನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳೋಕ್ಕೂ ಆಗಲ್ಲ, ಸೇವ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತೆ ಇನ್ನೊಂದ್ಸತಿ ನೋಡ್ಬೇಕು ಅಂದ್ರೆ ಅದು ಕೂಡ ಆಗೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೊಂಡ್ಬಂದಿದ್ದೀನಿ. ಅವ್ರು V1s ಕಳಿಸಿರುವಂತ ಫೋಟೋನ ನೀವು ಸ್ಕ್ರೀನ್ ಶಾಟ್ ಆದ್ರೂ ತಗೊಬಹುದು, ಮತ್ತೆ ನೋಡ್ತಾನೆ ಇರ್ಬೋದು. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ವಾಟ್ಸ್ಆಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸ್ಆಪಿಗೆ ಬಂದು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೋರೇಜ್ ಅಂಡ್ ಡಾಟಾ ಅದನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ರಿ ಅಂತ ಅಂದ್ರೆ ನೀವು ಎಷ್ಟು ಜನ ಜೊತೆ ಚಾಟ್ ಮಾಡಿದೀರಾ ಎಲ್ಲದೂ ಕೂಡ ತೋರ್ಸತ್ತೆ. ಇಲ್ಲಿ ನೀವು ಯಾರ ಒಂದು V1s ಫೋಟೋನ ನೋಡ್ಬೇಕು ಅಂತ ಇದ್ದೀರಾ ಅವರ ಚಾಟ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸೊ ಇಲ್ಲಿ ನೀವು ಎಷ್ಟು ಫೋಟೋಸ್ ಕಳಿಸಿದೀರಾ, ಅವ್ರು ಎಷ್ಟು ಕಳಿಸಿದಾರೆ, ಫೋಟೋಸು ವಿಡಿಯೋಸು ಎಲ್ಲದೂ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಮೇಲ್ಗಡೆ ಬಂದ್ರಿ ಅಂತ ಅಂದ್ರೆ ಇಲ್ಲಿ 3 ಲೈನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನ್ಯೂಯೆಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರು V1s ಕಳಿಸಿರುವಂತ ಫೋಟೋಸ್ ಆಗಿರ್ಬೋದು, ನಾರ್ಮಲ್ ಆಗಿ ಕಳಿಸಿರುವಂತ ಫೋಟೋಸ್ ಆಗಿರ್ಬೋದು ಎಲ್ಲದೂ ಕೂಡ ತೋರಿಸುತ್ತೆ. ಇಲ್ಲಿ V1s ಕಳಿಸಿರುವಂತ ಫೋಟೋನ ನೋಡ್ಬಿಟ್ಟು ಹಂಗೆ ಸ್ಕ್ರೀನ್ ಶಾಟ್ ತಗೊಬಹುದು. ಸೊ ಸ್ಕ್ರೀನ್ ಶಾಟ್ ತೆಗೆದು ತೋರಿಸ್ತೀನಿ ಒಂದ್ಸಲ. ನೋಡ್ತಾ ಇರ್ಬೋದು ಸ್ಕ್ರೀನ್ ಶಾಟ್ ಕೂಡ ತಗೊಬಹುದು, ಮತ್ತೆ 2-3 ಸಲ ಆದ್ರೂ ನೀವು ನೋಡ್ತಾನೆ ಇರ್ಬೋದು ಫೋಟೋಸ್ನ. ಇಷ್ಟೇನೆ, ತುಂಬಾ ಸಿಂಪಲ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.